ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದಂತ 6 ವರ್ಷದ ಪುಟ್ಟ ಬಾಲಕಿ ವೆನಿಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತಾಯಿಯ ಪಾತ್ರ, ಕೊಲೆಯ ತದನಂತರದಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಆಕೆ ತಲೆಮರೆಸ್ಕೊಂಡಂತಹ ರೀತಿ, ಪೊಲೀಸರ ಕೈಗೆ ತಗಲಾಕೊಂಡಂತಹ ರೀತಿ ಎಲ್ಲವನ್ನ ಕೂಡ ಎಳೆ ಎಳೆಯಾಗಿ ಇಂಚಿಂಚು ಮಾಹಿತಿಯನ್ನ ಎಲ್ಲೂ ಕೂಡ ಮಿಸ್ ಆಗದಂಗೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದೆ. ಇಷ್ಟೊತ್ತು ಕೂಡ ಕೇಳಿಸ್ಕೊಂಡ್ರಿ ಇಡೀ ಕೊಲೆ ಕೇಸಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು. ಕೊಲೆ ಆದ ಬಳಿಕ ನೇರವಾಗಿ ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗ್ತಾರೆ. ಬಟ್ ಕೋರ್ಟ್ನಿಂದಲೇ ಪ್ರಿಯಾಂಕಾ ಎಸ್ಕೇಪ್ ಆದಂತಹ ರೀತಿ, ಸಕಲೇಶ್ಪುರದ ರೆಸಾರ್ಟ್ನಲ್ಲಿ 3 ದಿನ, ತದನಂತರದಲ್ಲಿ ಸ್ನೇಹಿತ ನೆನಪಾಗ್ತಾನೆ. ಕಾರಣ ಕೈಯಲ್ಲಿ ದುಡ್ಡಿರಲ್ಲ, ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ನೇಹಿತನ ಮೊರೆ ಹೋಗಿ ಆತನ ನಿವಾಸದಲ್ಲಿ ಉಳ್ಕೊಂಡಿರ್ತಾಳೆ. ಅಲ್ಲಿಂದಲೇ ಪೊಲೀಸರ ಕೈಗೆ ತಗಲಾಕೊಳ್ತಾಳೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸುದ್ದಿ. ಇದು ಗ್ಯಾರಂಟಿ ನ್ಯೂಸ್ನ ಸ್ಫೋಟಕ ಸುದ್ದಿ. ಪ್ರಳಯಾಂತಕಿ ಪ್ರಿಯಾಂಕಾಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಸ್ಫೋಟಕ ಸುದ್ದಿ. ಕಾರ್ನಲ್ಲಿ ಏನಾಯ್ತು? ಸುಸ್ತು ಅನ್ನುತ್ತಲೇ ಶನಿವಾರ ಸಂತೆಯಲ್ಲಿ ಪ್ರಿಯಾಂಕಾ ಪೊಲೀಸರ ಜೊತೆಗೆ ಬರ್ತಾಳೆ. ಪೊಲೀಸರು ಪ್ರಿಯಾಂಕಾಳನ್ನ ಏನೂ ಕೇಳಲಿಲ್ಲ, ಏನೂ ಕೂಡ ಹೇಳಲಿಲ್ಲ. ಆದ್ರೂ ಆಕೆಯ ಮರ್ಡರ್ ಬಗ್ಗೆ ಒಂದೊಂದಾಗಿ ಬಾಯಿ ಬಿಡೋದಕ್ಕೆ ಶುರು ಮಾಡ್ತಾಳೆ. ನಾನು ನನ್ನ ಮಗಳನ್ನ ಮರ್ಡರ್ ಮಾಡಿಲ್ಲ ಸರ್ ಅಂತ ಪೊಲೀಸರ ಮುಂದೆ ಕೇಳ್ಕೊಳ್ತಾಳೆ. ಟಿವಿಯಲ್ಲಿ ಬರ್ತಾ ಇರುವಂತೆ ಕಪ್ಪು ಅಂತ ಮಗಳನ್ನ ನಾನು ದೂರ ಮಾಡಿಲ್ಲ. ನನ್ನ ಬರ್ತ್ಡೇ ದಿನ ಶಾಪಿಂಗ್ಗೆ ಅಂತ ಲಿಂಗರಾಜಪುರಕ್ಕೆ ನಾವು ಹೋಗಿದ್ವಿ. ಅಲ್ಲಿ ನಾನು ಶಾಪಿಂಗ್ ಮಾಡೋದಕ್ಕೆ ಅಂತ ಬಟ್ಟೆ ಶೋರೂಮ್ಗೆ ಹೋಗಿದ್ವಿ ಅಂತ ಪ್ರಿಯಾಂಕಾ ತಾನಾಗೆ ಪೊಲೀಸರ ಮುಂದೆ ಹೇಳ್ತಾಳೆ. ಆಗ ವೆನಿಲಾ ಮತ್ತು ಮೋಹನ್ ಕಾರ್ನಲ್ಲೇ ಕೂತ್ಕೊಂಡಿದ್ರು. ಇಬ್ರು ಕೂಡ ಪಕ್ಕದಲ್ಲೇ ಇದ್ದ ರಾಬಿನ್ ಬಾಸ್ಕೆಟ್ನಲ್ಲಿ ವೆನಿಲಾಗೆ ಮೋಹನ್ ಐಸ್ ಕ್ರೀಮ್ ಅನ್ನ ತಂದ್ಕೊಳ್ತಾರೆ. ಮಗಳು ವೆನಿಲಾ ಕಾರ್ನಲ್ಲೇ ಕೂತ್ಕೊಂಡು ಐಸ್ ಕ್ರೀಮ್ ಅನ್ನ ತಿಂತಾ ಇರ್ತಾಳೆ. ನಾನು ಶಾಪಿಂಗ್ ಮುಗಿಸಿ ಬಂದಾಗ ನನ್ನ ಮಗಳು ಕಾರಲ್ಲೇ ಮಲ್ಕೊಂಡಿದ್ಲು ಸರ್. ಮಗಳು ಮಲಗಿದ್ದಾಳೆ ಅಂತ ತಿಳ್ಕೊಂಡೆ. ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಲಿಲ್ಲ. ಆಕೆಯನ್ನ ಎಬ್ಸೋ ಪ್ರಯತ್ನನೂ ನಾನು ಮಾಡಲಿಲ್ಲ. ನೇರವಾಗಿ ಕೋಲಾರದ ಕಾಫಿ ಡೇಗೆ ಹೋಗಿ ಬರ್ತ್ಡೇ ಕೇಕ್ ಕಟ್ ಮಾಡಿದ್ವಿ. ನಾವು ಮಧ್ಯರಾತ್ರಿ 12 ಗಂಟೆ ಕೇಕ್ ಕಟ್ ಮಾಡಿ 1 ಗಂಟೆಗೆ ಹೊರಗಡೆ ಬಂದಿದ್ವಿ. ಆಗಲೂ ಕೂಡ ವೆನಿಲಾ ಹಿಂದಿನ ಸೀಟಲ್ಲೇ ಮಲ್ಕೊಂಡಿದ್ಲು. ಆಗಲೂ ಕೂಡ ಆಕೆ ಸತ್ತಿದ್ದಾಳೆ ಅಂತ ನನಗೆ ಗೊತ್ತಾಗಲಿಲ್ಲ. ನಂತರ ಪ್ರಿಯಾಂಕಾ ಮೋಹನ್ ಮಧ್ಯರಾತ್ರಿ ಮನೆಗೆ ಬಂದಿದ್ರು. ಗ್ಯಾರಂಟಿ ನ್ಯೂಸ್ನಲ್ಲಿ ಪಾತಕಿ ಪ್ರಿಯಾಂಕಾಳ ಇಂಚಿಂಚು ಮಾಹಿತಿ. ಆಕೆ ಕಾರಲ್ಲಿ ಬಂದು ಕೂತ್ಕೊಂಡಾಗ ಪೊಲೀಸರು ಆಕೆಯನ್ನ ಪ್ರಶ್ನೆ ಕೂಡ ಮಾಡಲಿಲ್ಲ. ಕೊಲೆ ಮಾಡಿದ್ದೀರಾ ಅಂತ ಕೂಡ ಕೇಳಲಿಲ್ಲ. ತದನಂತರದಲ್ಲಿ ಕೇಳದೇ ಇದ್ರೂ ಕೂಡ ಆಕೆ ಹೇಳೋದಕ್ಕೆ ಶುರು ಮಾಡ್ತಾಳೆ. ನೋಡಿ ಸರ್, ಟಿವಿಯಲ್ಲಿ ಮಾಧ್ಯಮದಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಮಗಳು ಕಪ್ಪು ಅನ್ನೋ ಕಾರಣಕ್ಕೆ ನಾನು ಆಕೆನ ದೂರನೂ ಮಾಡಿಲ್ಲ, ಕೊಲೆನೂ ಮಾಡಿಲ್ಲ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಮಗಳ ಕೊಲೆಯಲ್ಲಿ ನನ್ನ ಪಾತ್ರ ಕೂಡ ಇಲ್ಲ. ಮಗಳನ್ನ ಕೊಲೆ ಮಾಡುವಷ್ಟು ಕಟುಕಿ ಕೂಡ ನಾನಲ್ಲ ಸರ್ ಅಂತ ಪೊಲೀಸರ ಮುಂದೆ ಹೇಳ್ತಾಳೆ. ನನಗೇನು ಗೊತ್ತಿರಲಿಲ್ಲ, ಜಸ್ಟ್ ನಾನು ಶಾಪಿಂಗ್ಗೆ ಹೋಗಿರ್ತೀನಿ. ನಾನು ಶಾಪಿಂಗ್ ಹೋದಾಗ ಮೋಹನ್ ಮತ್ತು ನನ್ನ ಮಗಳು ವೆನಿಲಾ ಕಾರಲ್ಲೇ ಕೂತ್ಕೊಂಡಿರ್ತಾರೆ. ಅಲ್ಲೇ ಇದ್ದಂತಹ ಒಂದು ಐಸ್ ಕ್ರೀಮ್ ಪಾರ್ಲರಲ್ಲಿ ಐಸ್ ಕ್ರೀಮ್ ತಂದು ಕೊಡ್ತಾರೆ ಮೋಹನ್. ಮಗಳು ವೆನಿಲಾ ಕಾರಲ್ಲೇ ಕೂತ್ಕೊಂಡು ಐಸ್ ಕ್ರೀಮ್ ತಿಂದಿರ್ತಾಳೆ. ನಾನು ಶಾಪಿಂಗ್ ಮುಗಿಸೆಲ್ಲ ಬರೋ ಅಷ್ಟೊತ್ತಿಗೆ ಕಾರಿಗೆ ಬಂದು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ವೆನಿಲಾ ಮಗಳು ಎದ್ದಿರಲಿಲ್ಲ. ಆಕೆ ಹಿಂದಿನ ಸೀಟಲ್ಲಿ ಮಲಗಿದ್ಲು ಅನ್ನೋ ಕಾರಣಕ್ಕೆ ನಾನು ಕೂಡ ನಾರ್ಮಲ್ ಆಗಿದ್ದೆ. ಆಕೆಯನ್ನು ಎಬ್ಬಿಸೋ ಪ್ರಯತ್ನ ಕೂಡ ಮಾಡಲಿಲ್ಲ.
ತದನಂತರದಲ್ಲಿ ನಾವು ಕಾಫಿ ಡೇಗೆ ಹೋಗ್ತೀವಿ, ಅಲ್ಲಿ ಹೋಗಿ ಕೂಡ ಕೇಕ್ ಕಟ್ ಮಾಡ್ತೀವಿ. ಬಿಕಾಸ್ ನನ್ನ ಬರ್ತಡೇ ಇತ್ತು. ಕೇಕ್ ಕಟ್ ಮಾಡಿ ಬಂದು ಮತ್ತೆ ಕಾರಲ್ಲಿ ಕೂತಾಗೂ ಕೂಡ ಮಗಳು ಎದ್ದಿರಲಿಲ್ಲ. ಆಗಲೂ ಕೂಡ ನನಗೆ ಅನುಮಾನ ಬರಲಿಲ್ಲ, ಆಕೆಯನ್ನು ಎಬ್ಬಿಸೋ ಪ್ರಯತ್ನ ಕೂಡ ಮಾಡಲಿಲ್ಲ. ಹಾಗಾಗಿ ಈ ಕೊಲೆಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಜೊತೆಗೆ ಕೊಲೆಯಲ್ಲೂ ನನ್ನ ಪಾತ್ರ ಇಲ್ಲ. ಮಗಳು ಕಪ್ಪು ಅನ್ನೋ ಕಾರಣಕ್ಕೂ ನಾನು ಆಕೆಯನ್ನು ದೂರ ಮಾಡಿಲ್ಲ. ಕೊಲೆಯ ಪ್ಲಾನ್ ನಂದು ಅಲ್ಲವೇ ಅಲ್ಲ ಅಂತ ತಾನಾಗಿಯೇ ಪೊಲೀಸರ ಮುಂದೆ ಕಾರಲ್ಲಿ ಪೊಲೀಸರು ಕೇಳದೆ ಹೋದರೂ ಕೂಡ ಇಷ್ಟೆಲ್ಲ ಕಥೆಯನ್ನು ತಾನಾಗೇ ಪೊಲೀಸರ ಮುಂದೆ ಪ್ರಿಯಾಂಕಾ ಒಪ್ಪಿಕೊಂಡಿದ್ಲು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತದನಂತರದಲ್ಲಿ ಆಗಿದ್ದೇನು ಆ ಕುರಿತ ಡೀಟೇಲ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎನಿವೇ, ಚಿರಂತ್ ಆಕೆಯ ಸ್ನೇಹಿತನ ಮನೆಯಿಂದಲೇ ಪೊಲೀಸರು ಆಕೆಯನ್ನು ಕರ್ಕೊಂಡು ಬರ್ತಾರೆ. ನಾಟಕ ಶುರು ಮಾಡ್ತಾಳೆ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಸರ್, ದಯವಿಟ್ಟು ನಾನು ಬಿಟ್ಟುಬಿಡಿ, ನನಗೆ ಶುಗರ್ ಇದೆ, ಸುಸ್ತಾಗ್ತಾ ಇದೆ, ಮಗಳನ್ನು ಕೊಲ್ಲೋ ಅಷ್ಟು ಕಟುಕಿ ನಾನಾ ಸರ್, ಅಲ್ಲವೇ ಅಲ್ಲ ಅಂತ ನಾಟಕ ಶುರು ಮಾಡ್ತಾಳೆ. ಪೊಲೀಸರು ಏನೂ ಮಾತಾಡಬೇಡ ಅಮ್ಮ, ಕಾರ್ ಹತ್ಕೋ ಅಂತ ಹೇಳಿದ್ದಷ್ಟೇ. ಕಾರಲ್ಲಿ ಕೂತ್ಕೊಂಡಾಗ ಪ್ರಿಯಾಂಕಾಗೆ ಅದೇನು ಅರಿವಾತೋ ಗೊತ್ತಿಲ್ಲ, ಪೊಲೀಸರಿಗೆ ತಾನೇ ಹೇಳೋದಕ್ಕೆ ಶುರು ಮಾಡ್ತಾಳೆ. ನೋಡಿ ಸರ್, ಮಗಳು ವೆನಿಲ್ಲಾ ಕೊಲೆಯಲ್ಲಿ ನನ್ನ ಪಾತ್ರ ಇಲ್ಲ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ದಯವಿಟ್ಟು ನನ್ನ ಬಿಟ್ಟುಬಿಡಿ. ಮೋಹನ್ನೇ ಇದರಲ್ಲಿ ಎಲ್ಲ ಪಾತ್ರವನ್ನು ನಿಭಾಯಿಸಿರೋದು, ಕೊಲೆ ಮಾಡುವಷ್ಟು ಕೊಟಕಿ ನಾನಲ್ಲ. ನಾನು ಶಾಪಿಂಗ್ ಹೋಗಿದ್ದೆ, ಮಗಳು ಮತ್ತು ಮೋಹನ್ ಕಾರಲ್ಲೇ ಕೂತ್ಕೊಂಡಿದ್ರು, ಐಸ್ ಕ್ರೀಮನ್ನು ತಿನ್ನಿಸ್ತಾ ತದನಂತರದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದಾಗ ನನ್ನ ಮಗಳು ವೆನಿಲ್ಲಾ ಕಾರ್ನ ಹಿಂದಿನ ಸೀಟಲ್ಲಿ ಮಲಗಿರ್ತಾಳೆ. ಬಟ್ ನಾರ್ಮಲ್ ಆಗಿ ಮಲಗಿರಬಹುದು ಅನ್ನೋ ರೀತಿಯಲ್ಲಿ ನಾನು ಕೂಡ ಇದ್ದೆ. ಆಕೆಯನ್ನು ಎಬ್ಬಿಸೋ ಪ್ರಯತ್ನ ಕೂಡ ಮಾಡಲಿಲ್ಲ. ನನ್ನ ಬರ್ತಡೇ ಇದ್ದ ಕಾರಣ 12 ಗಂಟೆಗೆ ನಾವು ಕಾಫಿ ಡೇಗೆ ಹೋಗ್ತೀವಿ, ಅಲ್ಲಿ ಕೇಕ್ ಕಟ್ ಮಾಡ್ತೀವಿ, 1 ಗಂಟೆಗೆ ವಾಪಸ್ ಕಾರಿಗೆ ಬರ್ತೀವಿ. ಕಾರಲ್ಲಿ ನೋಡಿದಾಗ ವೆನಿಲ್ಲಾ ಇನ್ನೂ ಕೂಡ ಎದ್ದಿರಲಿಲ್ಲ, ಆಕೆ ಹಾಗೇ ಮಲಗಿರ್ತಾಳೆ. ಬಟ್ ಎಬ್ಬಿಸೋ ಪ್ರಯತ್ನ ಆಗಲೂ ನನ್ನಿಂದ ಆಗಲ್ಲ, ನಾರ್ಮಲ್ ಆಕೆ ಮಲಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಕೊಲೆ ಆಗಿರೋ ವಿಚಾರ ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರ ಮುಂದೆ ಈ ಪ್ರಿಯಾಂಕಾ ನೌಟಂಕಿ ನಾಟಕ ಆಡಿದ್ದಾಳೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. ಹಾಗಾದರೆ ಕೊಲೆಯಲ್ಲಿ ಈಕೆಯ ಪಾತ್ರವನ್ನು ಪೊಲೀಸರು ಹೇಗೆ ಪತ್ತೆ ಹಚ್ಚುತ್ತಾರೆ, ಹೇಗೆ ಪ್ರಿಯಾಂಕಾ ಬಾಯಿ ಬಿಡ್ತಾಳೆ, ತದನಂತರದಲ್ಲಿ ಹೆಂಗೆ ವಿಚಾರಣೆ ಆಯಿತು, ಆಕೆಯನ್ನು ಬೆಂಗಳೂರಿಗೆ ಕರ್ಕೊಂಡು ಬಂದ ಬಳಿಕ ಆಗಿದ್ದೇನು, ಎಲ್ಲದರ ಬಗ್ಗೆ ಕೂಡ ಕೆಲ ಕ್ಷಣಗಳಲ್ಲಿ ಗ್ಯಾರಂಟಿ ನ್ಯೂಸ್ ಇನ್ಸೈಡ್ ಮಾಹಿತಿಯನ್ನು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎನಿವೇ, ಇಷ್ಟೊತ್ತು ಕೂಡ ಕೊಲೆ ಆದಾಗಿನಿಂದ ಪೊಲೀಸರ ಕೈಗೆ ತಗಲಾಕೊಂಡ್ರೂ ಕೂಡ, ಪೊಲೀಸರ ಮುಂದೆ ಇದ್ರೂ ಕೂಡ ಈಕೆ ಆಡಿದ್ದೆಲ್ಲವೂ ಕೂಡ ಮಹಾ ಡ್ರಾಮಾ ಆಡಿಕೊಂಡೇ ತಪ್ಪಿಸೋ ಪ್ರಯತ್ನಗಳು ಪ್ರಿಯಾಂಕಾಳಿಂದ ಆಗಿತ್ತು ಅನ್ನುವಂತಹ ವಿಚಾರ ಒಂದೊಂದೇ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ಮಗಳ ಕೊಲೆಯ ಕೇಸಲ್ಲಿ ಪ್ರಿಯಾಂಕಾ ಪಾತ್ರ ಎಂಥದ್ದು, ಆಕೆ ಯಾವ ರೀತಿ